ಡಿಸಿ ಕಚೇರಿ ಮುಂಭಾಗ ಹಮಾಲಿ ಕಾರ್ಮಿಕರ ಪ್ರತಿಭಟನೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಾರ್ಮಿಕರಿಂದ ಪ್ರೊಟೆಸ್ಟ್. ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕರ ಫೌಂಡೇಶನ್ ನೇತೃತ್ವದಲ್ಲಿ ಇಂದು ತುಮಕೂರು ಡಿಸಿ ಕಚೇರಿ ಮುಂಭಾಗದಲ್ಲಿ ಹಮಾಲಿ ಕಾರ್ಮಿಕರಿಂದ ಪ್ರತಿಭಟನೆ ಜರುಗಿತು. ರಾಜ್ಯಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ದುಡಿತಾ ಇರುವ ಹಮಾಲಿ ಕಾರ್ಮಿಕರು ಎದುರಿಸುತ್ತಾ ಇರುವ ಸಮಸ್ಯೆಗಳ ಬಗ್ಗೆ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ನಡೆಯಿತು. ಇನ್ನು ಹಮಾಲಿ ಕಾರ್ಮಿಕರು ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಒಟ್ಟು 7 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಮಹಾರಾಷ್ಟ್ರ ಹಾಗೂ ಕೇರಳ ರಾಜ್ಯಗಳ ಮಾದರಿಯಲ್ಲಿ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಒದಗಿಸಬೇಕೆಂದು, ಕೆಲಸದ ವೇಳೆಯಲ್ಲಿ ಅಥವಾ ನಂತರ ಸಾವನ್ನಪ್ಪಿದ್ರೆ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು, ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ವೈದ್ಯಕೀಯ ಸೇವೆಗಳ ಸೌಲಭ್ಯ ಕಲ್ಪಿಸಬೇಕು ಎಂಬುದು ಪ್ರಮುಖ ಬೇಡಿಕೆಗಳಾಗಿದ್ವು. ಜೊತೆಗೆ ಹಮಾಲಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ, ಈ ರೀತಿ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಸರ್, ನಮಗೆ ಸುಮಾರು ವರ್ಷಗಳಿಂದ ಹಮಾಲಿ ಕೆಲಸ ಮಾಡ್ತಾ ಇದ್ದೀವಿ. ಹಮಾಲಿ ಕೆಲಸ ಮಾಡೋದ್ರಿಂದ ನಮಗೆ ಯಾವುದೇ ಸೌಲಭ್ಯ, ಸರ್ಕಾರಿ ಸೌಲಭ್ಯಗಳು ಯಾವುದೇ ಇದಕ್ಕೂ ಸಿಗ್ತಿಲ್ಲ. ನಮ್ಮ ಬೇಡಿಕೆ ಏನಂದರೆ, ನಮ್ಮ ಈಗಿರೋ ಮೈಯಲ್ಲಿ ಶಕ್ತಿ ಇರೋವರೆಗೂ ನಾವು ಮೂಟೆ ಬರ್ತೀವಿ. ಮುಂದಕ್ಕೆ ನಮ್ಮ 50 ದಾಟದ ಮೇಲೆ, 50ರಿಂದ 55 ದಾಟದ ಮೇಲೆ ನಮ್ಮ ಕೈಯಲ್ಲಿ ಶಕ್ತಿ ಇರಲ್ಲ. ಮುಂದಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಕಟ್ಟಡ ಕಾರ್ಮಿಕರು ಇವರು ಕೊಡೋಂಥ ಸೌಲಭ್ಯ ನಮಗೂ ಕೊಟ್ಟರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮತ್ತು ಮುಂದಕ್ಕೆ ಏನೇ ಒಂದು ಇದಾದ್ರೂ ನಾವು ಇದು ಮಾಡ್ಕೋಬೋದು. ನಮ್ಮನ್ನು ಒಂದು 5ನೇ ಸ್ಥಾನದಲ್ಲಿರೋಂಗೆ ನೋಡ್ತಿದ್ದಾರೆ. ಕೆಲಸ ಮಾಡೋದ್ರಲ್ಲೇ 5ನೇ ಸ್ಥಾನ ಅಂದರೆ ಅದೇ ಅಸಂಘಟಿತ ಕಾರ್ಮಿಕರು ಕೊಡೋ ಸೌಲಭ್ಯ. ನಾವು ಅವ್ರ ಥರನೇ ಶ್ರಮಜೀವಿಗಳೇ, ಅವರು ಕೊಡೋಂಥ ಸೌಲಭ್ಯ ನಮಗೂ ಕೊಟ್ಟರೆ ನಮ್ಮ ಮಕ್ಕಳಿಗೂ ಮತ್ತು ಎಲ್ಲ ಹಮಾಲಿಗಳಿಗೂ ಒಂಚೂರು ಇದಾಗೈತೆ. ಆಮೇಲೆ ವೈದ್ಯಕೀಯ ಸೌಲಭ್ಯ ನಮ್ಗೆ ಏನಿದೆಯೋ ಅದನ್ನೊಂದು, ಆಮೇಲೆ ಏನಾದರೂ ಒಂದು ಅಪಘಾತ, ಕೆಲಸ ಮಾಡೋ ಸಮಯದಲ್ಲಿ ಅಪಘಾತ ಏನಾದರೂ ಆದರೆ ನಮಗಂತ ಒಂದು ಭವಿಷ್ಯ ನಿಧಿ ರೂಪದಲ್ಲಿ ಏನಾದರೂ ಇದು ಪರಿಹಾರ ಸಿಗಂಗೆ ನಿಮ್ಮ ಇದರಿಂದ ಆಗಬೇಕು. ರಾಜ್ಯ ಹಮಾಲಿ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಪ್ರತ್ಯೇಕವಾಗಿ ಹಮಾಲಿ ಕಾರ್ಮಿಕರಿಗೆ ಇವತ್ತು ಲೋಡಿಂಗ್ ಅನ್ಲೋಡಿಂಗ್ ಮಾಡೋಂಥ ಇವರಿಗೆ ಕೇರಳ ಮತ್ತು ಮಹಾರಾಷ್ಟ್ರ ಮಾದರಿಯಲ್ಲಿ ಒಂದು ಪ್ರತ್ಯೇಕ ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಿ ಆ ಮುಖಾಂತರ ಸೌಲಭ್ಯಗಳನ್ನ ಕೊಡಬೇಕು ಅಂತೇಳಿ ಮೊದಲೇ ಡಿಮ್ಯಾಂಡು. ಎರಡನೇದು, ವಸತಿ ಇಲ್ಲದವ್ರಿಗೆ ವಸತಿ ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳಲ್ಲಿ ಹಮಾಲಿ ಕಾರ್ಮಿಕರಿಗೆ ಇಷ್ಟು ಅಂತ ಹೇಳಿ ಮೀಸಲಿಡಬೇಕು ಅಂತೇಳಿ ಒಂದು ಒತ್ತಾಯ. ರಾಜ್ಯ ಸರ್ಕಾರ ಇವತ್ತು ಹಮಾಲಿ ಕಾರ್ಮಿಕರ ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚನೆ ಮಾಡಿ ಈ ಸಾಲಿನ ಬಡ್ಜೆಟಲ್ಲಿ ಒಂದು 500 ಕೋಟಿ ರೂಪಾಯಿನ ಮೀಸಲಿಟ್ಟು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಒಳಗಡೆ ಏನು ಅನ್ನದ ಸೌಲಭ್ಯ ಸಿಗ್ತಾ ಇದೆ ಹಮಾಲಿ ಕಾರ್ಮಿಕರಿಗೂ ಸಿಗಬೇಕು. ಏಕೆಂದರೆ ಅತ್ಯಂತ ಕಷ್ಟದ ಕೆಲಸ ಮಾಡೋಂಥ ಹಮಾಲಿ ಕಾರ್ಮಿಕರಿಗೆ ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡ್ತಾ ಇಲ್ಲ. ಒಂದು ಕಡೆ ರಾಜ್ಯ ಸರ್ಕಾರ ಇವತ್ತು ಲೋಡಿಂಗ್ ಅನ್ಲೋಡಿಂಗ್ ಇದರಲ್ಲಿ ಒಂದು 3 ಸೌಲಭ್ಯಗಳನ್ನ ಕೊಟ್ಟಿದೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಬಟ್ ಅದರೇ ಸಾಲಲ್ಲ, ಉಸಿರು ನಿಂತು ಹೋದ ಮೇಲೆ ಕೆಲವು ಯೋಜನೆಗಳಿದೆ. ಉಸಿರು ಇದ್ದಾಗ, ಜೀವಂತ ಇದ್ದಾಗ ಯೋಜನೆಗಳನ್ನ ಕೊಟ್ಟಾಗ ಇವರು 60 ವರ್ಷ ತುಂಬಿದ ಮೇಲೆ ಒಂದು ಪಿಂಚಣಿ, ಅದು ಬಂಗಾಳದ ಮಾದರದಲ್ಲಿ ಇವತ್ತು ಪ್ರತಿ ಹಮಾಲಿ ಕಾರ್ಮಿಕರ 60 ವರ್ಷ ತುಂಬಿದ ಮೇಲೆ ಪಿಂಚಣಿ ಯೋಜನೆ ಇದೆ. ಆ ಮಾದರಿಯನ್ನು ತರಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯವನ್ನು ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.